ಬರೋಬ್ಬರಿ 12,500 ವರ್ಷ ಹಿಂದೆ ಎಕ್ಸ್ಟಿಂಕ್ಟ್ ಆಗಿರೋ ಈ ಪ್ರಾಣಿ ಈಗ ಜೀವ ಪಡ್ಕೊಂಡು ಭೂಮಿ ಮೇಲೆ ಮತ್ತೆ ಹುಟ್ಟಿದೆ. ಡೈರ್ ವುಲ್ಫ್ ಅಂದರೆ ಭೀಕರ ತೋಳ. ಸುಮಾರು 12,500 ವರ್ಷ ಮುಂಚೆ ಭೂಮಿ ಮೇಲೆ ರಾರಾಜಿಸ್ತಾ ಇದ್ದ ಈ ತೋಳ ಹವಾಮಾನ ಬದಲಾವಣೆಯಿಂದ ಮತ್ತು ಬೇರೆ ಪ್ರಾಣಿಗಳ ಜೊತೆ ಸರ್ವೈವಲ್ ಕಾಂಪಿಟೇಷನಲ್ಲಿ ಎಕ್ಸ್ಟಿಂಕ್ಟ್ ಆಗುತ್ತೆ. ಬಟ್ ವೆಯ್ಟ್, ಆಗಿತ್ತು. ನಾಟ್ ಎನಿಮೋರ್. ಅಮೇರಿಕನ್ ಬೇಸ್ಡ್ ಕೊಲೋಸಲ್ ಬಯೋಸೈನ್ಸ್ ಅನ್ನೋ ಒಂದು ಜೆನೆಟಿಕ್ ಇಂಜಿನಿಯರಿಂಗ್ ಕಂಪನಿ ಒಂದು 13,000 ವರ್ಷ ಹಳೆಯ ಹಲ್ಲು ಹಾಗೂ 72,000 ವರ್ಷ ಹಳೆಯ ಡೈರ್ ವುಲ್ಫ್ ಬುರುಡೆಯಿಂದ DNA ಎಕ್ಸ್ಟ್ರಾಕ್ಟ್ ಮಾಡಿ ಇನ್ನೊಂದು ಗ್ರೇ ವುಲ್ಫಲ್ಲಿರೋ 20 ಜೀನ್ನ ಡೈರ್ ವುಲ್ಫ್ ಫೀಚರ್ಸ್ಗೆ ಅನುಗುಣವಾಗುವಂತೆ ಎಡಿಟ್ ಮಾಡಿ ಒಂದು ಎಂಬ್ರಿಯೋ ಅಂದರೆ ಒಂದು ಭ್ರೂಣನ ಕ್ರಿಯೇಟ್ ಮಾಡ್ತಾರೆ. ಈ ಎಂಬ್ರಿಯೋನ ಒಂದು ನಾಯಿ ಗರ್ಭದಲ್ಲಿ ಇಂಪ್ಲಾಂಟ್ ಮಾಡ್ತಾರೆ. ಎಲ್ಲ ಅಂದ್ಕೊಂಡಂತೆ ಆಗಿ ಆ ನಾಯಿ 3 ಹೆಲ್ತಿ ಡೈರ್ ವುಲ್ಫ್ಗಳಿಗೆ ಜನ್ಮ ನೀಡುತ್ತೆ. ಇದು ಮನುಷ್ಯ ತನ್ನ ಬುದ್ಧಿ ಉಪಯೋಗಿಸಿ ಮಾಡಿರೋ ಒಂದು ಅದ್ಭುತ ಸಾಧನೆ. ನೀವು ಈ ವುಲ್ಫ್ನ ಗೇಮ್ ಆಫ್ ಥ್ರೋನ್ಸ್ ಅನ್ನೋ ಒಂದು ಇಂಗ್ಲೀಷ್ ಸೀರೀಸಲ್ಲಿ ನೋಡಿರ್ತೀರ. ಆ್ಯಂಡ್ ಇದಕ್ಕೆ ಯಾಕೆ ಡೈರ್ ವುಲ್ಫ್ ಅನ್ನೋ ಹೆಸರಿದೆ ಅನ್ನೋದು ಇದನ್ನು ನೋಡಿದರೆ ಗೊತ್ತಾಗುತ್ತೆ. ಬಟ್ ಎಲ್ಲ ಪ್ರಾಣಿಗಳನ್ನ ಈ ಥರ ವಾಪಸ್ ತರ್ಬೋದಾ?